ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ, ಧರ್ಮಸ್ಥಳದಿಂದ ಪುನರ್ನಿರ್ಮಾಣಗೊಂಡ 290 ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಹೊರಟಿದ್ದೀವಿ. ಈಗ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹೆಮ್ಮರಗಲ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ 1994ರಲ್ಲಿ ಒಂದು ಬಿದ್ದೋಗುವಂಥ ಪರಿಸ್ಥಿತಿಯಲ್ಲಿತ್ತು. ಆವಾಗ ಧರ್ಮಸ್ಥಳದವರು ಜೀರ್ಣೋದ್ಧಾರ ಮಾಡಿದರು. ಅದಾದ ನಂತರ ಜೀರ್ಣೋದ್ಧಾರವನ್ನು ಬೇರೆಯವರು ಮಾಡಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಬನ್ನಿ ದೇವರ ದರ್ಶನವನ್ನು ಮಾಡೋಣ. ಇಲ್ಲಿ ಬಹಳ ವಿಶೇಷವಾದ ದೇವಸ್ಥಾನ ಏನಪ್ಪ ಅಂತಂದರೆ ಸಂತಾನ ಭಾಗ್ಯವಂತ ಕರುಣಿಸುವ ವೇಣುಗೋಪಾಲ ಸ್ವಾಮಿ. ಆದ್ದರಿಂದ ಈ ದೇವಸ್ಥಾನಕ್ಕೆ ಸಂತಾನ ವೇಣುಗೋಪಾಲ ಸ್ವಾಮಿ ಅಂತಲೇ ಕರೀತಾರೆ. ನಾವು ದರ್ಶನಕ್ಕೆ ಒಳಗಡೆ ಕೇಳಿದ್ವಿ, ಅದು ದರ್ಶನಕ್ಕೆ ಅವಕಾಶ ಇಲ್ಲ ಅಂತ ಅಂದರು. ಯಾರಾದರೂ ದರ್ಶನ ಮಾಡಬೇಕು ಅಂತಂದರೆ ಖಂಡಿತ ಇಲ್ಲಿಗೆ ಬಂದೇ ಮಾಡಿ. ನಾವು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ತುಂಬ ಜನ ಭಕ್ತಾದಿಗಳು ಬರ್ತಾರೆ ಸಂತಾನ ಪ್ರಾಪ್ತಿಗಾಗಿ. ಮತ್ತು ಈ ಕ್ಷೇತ್ರದ ಮಹಿಮೆ ಏನಪ್ಪ ಅಂತಂದರೆ ಈ ಕ್ಷೇತ್ರ ಸುಮಾರು 1800 ವರ್ಷಗಳ ಇತಿಹಾಸನ ಹೊಂದಿದೆ. ಈ ಕ್ಷೇತ್ರದ ಮಹಿಮೆ ಏನಪ್ಪ ಅಂತಂದರೆ ಕೌಂಡಿಲ್ಯ ಮಹರ್ಷಿಗಳು ಈ ಕ್ಷೇತ್ರದಲ್ಲಿ ಇದ್ದರು. ಹಾಗೆ ಇದನ್ನು ಗಂಗರು ಚೋಳರು ಆಳ್ತಾ ಇದ್ದರು. ಆ ಸಮಯದಲ್ಲಿ ಚೋಳ ಮಹಾರಾಜ ಒಂದು ಹೆಣ್ಣು ಮಗುವನ್ನು ಗಂಡು ಮಗುವಾಗಿ ಪರಿವರ್ತಿಸಿದ. ಇದು ಬ್ರಹ್ಮನ ಸೃಷ್ಟಿಗೆ ಒಂದು ಬದಲಾಯಿಸಿದ ವಿಸ್ಮಯ. ಇದನ್ನು ಕಂಡು ಮಹಾರಾಜ ಹೇಳಿದ್ದ ಹೆಣ್ಣು ಮಗುವನ್ನು ಗಂಡು ಮಗುವಾಗಿ ಮಾಡಿದ ಕೃಷ್ಣ ಉಚ್ಚ ಗೋಪಾಲ ಅಂತ ಕೂಡ ಕರೆದಿದ್ದ. ಅದರಿಂದ ಇಲ್ಲಿಗೆ ಒಂದು ಸಂತಾನ ಪ್ರಾಪ್ತಿಗಾಗಿ ಕರ್ನಾಟಕದ ಮೂಲೆಯಿಂದನೂ ಕೂಡ ಇಲ್ಲಿಗೆ ಬರ್ತಾರೆ. ಇಲ್ಲಿ ನಾವು ಸ್ವಯಂ ಸ್ವಾಮಿಯ ಪಾದದಲ್ಲಿ ಸಂತಾನ ಸುದರ್ಶನ ನಾರಸಿಂಹ ಚಕ್ರವನ್ನು ಇಲ್ಲಿರುವುದು ಬಹಳ ವಿಶೇಷ. ನಾವು ಮೊದಲಿಗೆ ಇಲ್ಲಿನ ಪುರೋಹಿತರು ಕೇಳಿದಾಗ ಇಲ್ಲ, ಇದು ಧರ್ಮಸ್ಥಳದಿಂದ ಜೀರ್ಣೋದ್ಧಾರ ಆಗಿಲ್ಲ ಅಂದರು. ಮತ್ತು ಸಾಕಷ್ಟು ಅಕ್ಕಪಕ್ಕದ ಗ್ರಾಮಸ್ಥನ ಕೇಳಿದ ಮೇಲೆ ಒಬ್ಬರು ನಮಗೆ ಹೇಳಿದರು, ಹೌದು ತುಂಬ ವರ್ಷದ ಹಿಂದೆ ಅಂದರೆ 1994 ಅಂದರೆ ಸರಿಸುಮಾರು ಒಂದು 35 ವರ್ಷದ ಹಿಂದೆ ಜೀರ್ಣೋದ್ಧಾರ ಆಗಿತ್ತು. ಅದಾದಮೇಲೆ ಮತ್ತೆ ಜೀರ್ಣೋದ್ಧಾರ ಆಗಿದೆ. ನಾವು ಶಿಲಾಶಾಸನವನ್ನು ಹುಡುಕುವಂಥ ಪ್ರಯತ್ನ ಮಾಡಿದ್ವಿ. ಆಗ ಒಬ್ಬರು ತೋರಿಸಿದ್ರು, ನಾವು ಅದನ್ನು ರಿನೋವೇಷನ್ ಮಾಡಿದಾಗ ಅದನ್ನು ಕಿತ್ತು ಸೈಡಿಗೆ ಇಟ್ಟಿದ್ದೀವಿ ಅಂತ. ನೀವು ನೋಡ್ಬೋದು ಇಲ್ಲಿ ಇದೇ ಶಾಸನ, ಹಳೆ ಶಾಸನ. ಈ ಶಾಸನದಲ್ಲಿ ಯಾವುದೇ ರೀತಿಯ ಯಾವ ವಿಶ್ವಿನಲ್ಲಿ ಆಗಿದ್ದು ಅಂತಿಲ್ಲ. ಇದರಲ್ಲಿ ಕ್ಲೀನಾಗಿ ಬರೆದಿದ್ದಾರೆ ಧರ್ಮಸ್ಥಳದಿಂದನೇ ಆಗಿರೋದು ಅಂತ. ಮತ್ತು ಎಷ್ಟು ಖರ್ಚು ವೆಚ್ಚ ಅನ್ನೋದು ಕೂಡ ಇಲ್ಲಿ ತಿಳಿಸಿಲ್ಲ. ದೇವಸ್ಥಾನ ಮಾತ್ರ ತುಂಬ ಅದ್ಭುತವಾಗಿದೆ. ಬನ್ನಿ ಒಂದು ಪ್ರದಕ್ಷಿಣೆಯನ್ನು ಹಾಕೊಂಡು ಬರೋಣ. ನಾವಿಲ್ಲಿ ನೋಡ್ಬೋದು ದೇವಸ್ಥಾನ ಹಿಂಭಾಗದಲ್ಲಿ ಹಳೆಯ ಕಾಲದ ಒಂದು ಕಲ್ಲಿನ ಕೆತ್ತನೆಗಳನ್ನು. ಈ ಕಲ್ಲಂತೂ ಏನು ಅನ್ನೋದು ಕಾಣಿಸ್ತಲ್ಲ, ಬಟ್ ಇದನ್ನು ಸುರಕ್ಷಿತವಾಗಿ ಇಟ್ಟಿದ್ದಾರೆ ಪೂಜೆಗೋಸ್ಕರ ನೋಡ್ಬೋದು. ಹಾಗೆಯೇ ದೇವಸ್ಥಾನದ ಹಿಂದೆಗಳಲ್ಲಿ ಸರ್ಪರ ಆದಿಶೇಷ ಸ್ವಾಮಿ ಸನ್ನಿಧಿ ಕೂಡ ಇದೆ. ಅಂದರೆ ಏನು ನಾವು ಹುತ್ತ ಅಂತ ಕರಿತೀವಿ, ಅದು ದೇವಸ್ಥಾನದ ಹಿಂಭಾಗದಲ್ಲಿ ನಾವು ನೋಡ್ಬೋದು. ಹಿಂದೆಯಿಂದ ನಾವು ನೋಡ್ಬೋದು ದೇವಸ್ಥಾನದ ಒಂದು ವಿಮಾನ ಗೋಪುರ ಕಾಣಿಸಲ್ಲ, ಅಷ್ಟು ಎತ್ತರದ ಒಂದು ಗೋಡೆ ಇಲ್ಲಿದೆ. ಈ ಕಲ್ಲನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಳೆ ಕಾಲದ್ದು ಅಂತೇಳ್ಬಿಟ್ಟು. ಅಂದರೆ 1800 ವರ್ಷ ಅಂತಂತಂದರೆ ನಮಗೆ ಒಂದು ಹೂವೆಗೂ ಮೀರಿದ ಒಂದು ಹಳೆಯದದ್ದು. ನಾವು ತುಂಬ ದೇವಸ್ಥಾನಗಳಿಗೆ ಹೋಗಿ ಬಂದಿದ್ವಿ. ಅದು ಇಷ್ಟು ಹಳೆಯದದ್ದು ನಮಗೆ ಎಲ್ಲೋ ಒಂದು 2-3 ಕಡೆ ಮಾತ್ರ ಇತ್ತು. ಅಂದರೆ 1000 ವರ್ಷಗಳು, 1800 ವರ್ಷಗಳು ಅಂತಂದರೆ ಬಹಳ ಪುರಾತನವಾದೊಂದು ದೇವಸ್ಥಾನ. ಈ ದೇವಸ್ಥಾನ ನೋಡ್ತಾರೆ ಒಂದು ಕಡೆ ಖುಷಿ ಆಗುತ್ತೆ, ಯಾಕೆಂದರೆ ಭಕ್ತಾದಿಗಳು ತುಂಬ ಜನ ಬರ್ತಾರೆ. ಅದ್ರ ಜೊತೆಗೆ ತುಂಬ ಸ್ವಚ್ಛವಾಗಿ ಈ ದೇವಸ್ಥಾನನ ಇಟ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡ್ಬೋದು 1994 ಅಂದರೆ ಸರಿಸುಮಾರು 31 ವರ್ಷದ ಹಿಂದೆನೇ ಧರ್ಮಸ್ಥಳದವರು ಈ ದೇವಸ್ಥಾನನ ಬಂದು ಒಂದು ಸರಿ ಮಾಡಿಕೊಳ್ಳುವಂಥ ಕೆಲಸ ಮಾಡಿದರು. ಸ್ನೇಹಿತರೆ, ನೀವು ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದಾರೆ ಗೊತ್ತಿಲ್ಲ, ಆದ್ರಿಂದ ನಾವೊಂದು ಈ ಕ್ಷೇತ್ರಕ್ಕೆ ಬಂದು ತುಂಬ ಖುಷಿ ಆಯಿತು. ಇಲ್ಲಿನ ಭಕ್ತಾದಿಗಳು ಇವತ್ತು ಭಾನುವಾರ ಆಗಿದ್ದರಿಂದ ತುಂಬ ಜನ ಬಂದಿದ್ದಾರೆ. ಒಂದು ಇಲ್ಲಿನ ವಿಶೇಷ ನಾವು ತಿಳ್ಕೊಂಡ್ವಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಶೇರ್ ಮಾಡಿ, ಒಂದು 4 ಜನಕ್ಕೆ ತಿಳಿಸಿ. ಯಾರ್ಯಾರಿಗೆ ಸಂತಾನ ಭಾಗ್ಯ ಎಲ್ಲ ನೋಡಿ, ಇಂಥ ಕ್ಷೇತ್ರಗಳು ತುಂಬ ಇದೆ, ತುಂಬ ಜನ ಕೇಳ್ತಾ ಇರ್ತೀರಾ, ಅಂಥವ್ರಿಗೆ ಶೇರ್ ಮಾಡಿ ತಿಳಿಸಿ. ಯಾರ್ಯಾರಿಗೆ ಸಂತಾನ ಭಾಗ್ಯದವರು ಬಂದು ಇಲ್ಲಿ ಒಂದು ಅರಕೆ ಮಾಡ್ಕೊಳ್ಳೋದ್ರಿಂದ ಸಂತಾನವನ್ನು ನಾವು ಪಡಿಬೋದು ಅಂತ. ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದ. ಸಾಮರಸ್ಯದ ನವ್ಯಯುಗಕ್ಕೆ ನಿಮಗಿದು ಆಮಂತ್ರಣ. ಕಣ್ಣು ತೆರೆದು ಭ್ರಮೆಯ ತೋರೆದು ನೀಡಿ ಹಾರ್ದಿಕ ಸ್ಪಂದನ. ಮಾಡಿಸಿ ಮೋಲಂಘನ, ಮಾಡಿಸಿ ಮೋಲಂಘನ. ಭರತ ಭೂಮಿಯ
ಚರಿತೆಯೊಡಲಲಿ ಅಡಗಿದೆ ಕಥೆ ಸಾವಿರ. ಮಡಿಲ ಮಕ್ಕಳ ಸೋಲು ಗೆಲುವಿನ ನೋವು ನಲಿವಿನ ಹಂದರ. ಪ್ರಗತಿ ಪತನದ ಕಥನ ಮಥನದಿ ಸತ್ಯವಾಗಲಿ ಗೋಚರ. ಮತ್ತೆ ಮೂಡಲಿ ಭಾಸ್ಕರ, ಮತ್ತೆ ಮೂಡಲಿ ಭಾಸ್ಕರ. ಸಾಮರಸ್ಯದ ನವ್ಯ ಯುಗಕ್ಕೆ ನಿಮಗಿದು ಆಮಂತ್ರಣ. ಕಣ್ಣು ತೆರೆದು ಭ್ರಮೆಯ ತೊರೆದು ನೀಡಿ ಹಾರ್ದಿಕ ಸ್ಪಂದನ.